ಅಪ್ಪ ಅಮ್ಮ ಎಲ್ಲ ಆಗಿ ನಾನೇ ಆಶ್ರಯ ಆಗಿರ್ತೀನಿ ಅಂತ ನಾನು ಇವಳಿಗೆ ಮಾತು ಕೊಟ್ಟಿದ್ದೆ. ಆದ್ರೆ ನಾನು ಅವಳನ್ನ ದಿಕ್ಕು ದೆಸೆ ಇಲ್ದಿರೋ ಕಾಡಲ್ಲಿ ಬಿಟ್ಟು ನಾನು ಆಸ್ಪತ್ರೆಯಲ್ಲಿ ಮಲ್ಗೋ ಹೋಗಾಗ್ಬಿಟ್ಟೆ. ಒಳ್ಳೆಯವರು ಕೆಟ್ಟವರು ಇರೋ ಈ ಕಾಲದಲ್ಲಿ ಯಾರು ಒಬ್ರಾರು ಇವಳನ್ನ ಕಾಪಾಡಬೇಕಾಗಿತ್ತು. ನೆರಳಂತೆ ಆಶ್ರಯ ಕೊಡ್ಬೇಕಾದವರೆಲ್ಲ ಅವಳನ್ನ ಹಂತ ಹಂತವಾಗಿ ತುಳಿತಾ ಬಂದರು. ಅವಳು ರಕ್ತ ಕುಡಿದ್ಬಿಟ್ರು ಸ್ವಾಮಿ. ಸುತ್ತು ಇರೋರೆಲ್ಲ ಒಳ್ಳೆಯವರು ಅಂತ ನಾನು ನಂಬ್ಕೊಂಡಿದ್ದೆ. ಅದೇ ನಾನು ಮಾಡಿದ ತಪ್ಪು. ನನ್ನ ಕುಟುಂಬ ಅಲ್ಲಿದ್ದಾರಲ್ಲ ಮದನ್ ಗೋಪಾಲ್ ಸರ್, ಇವರೆಲ್ಲ ಸೇರಿ ತುಳಸಿಗೆ ಟಾರ್ಚರ್ ಕೊಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವಳು ಗಟ್ಟಿಯಾಗಿ ಒಂದು ಮಾತು ಕೂಡ ಆಡದೇ ಇರೋ ಹುಡುಗಿ ಸ್ವಾಮಿ. ಇವಳಿಗೆ ಯಾಕೆ ಈ ರೀತಿ ಹಿಂಸೆ ಅಂತ ಗೊತ್ತಾಗ್ತಾ ಇಲ್ಲ. ಯಾತಕ್ಕೋಸ್ಕರ ಇವರೆಲ್ಲ ಸೇರ್ಕೊಂಡು ತುಳಸಿಗೆ ಟಾರ್ಚರ್ ಕೊಡ್ಬೇಕಾಗಿತ್ತು? ಮಹಾಸ್ವಾಮಿ, ಮದನ್ ಗೋಪಾಲ್ ಸರ್ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ನೀವು ಅನುಮತಿ ಕೊಟ್ರೆ ಚೆನ್ನಾಗಿರುತ್ತೆ. Proceed. Madan Gopal, Madan Gopal, Madan Gopal. ನನ್ನ ಮುಖ ನೋಡೋದಕ್ಕೆ ನಾಚಿಕೆ ಆಗ್ತಾ ಇದೆ ಅಲ್ವಾ? ಸ್ವಲ್ಪ ದಿನದಿಂದೆ ಸತ್ಯ ಹೆಣ್ದಾಗೆ ಆಸ್ಪತ್ರೆ ಬಿತ್ಕೊಂಡು ಪ್ರಾಣಕ್ಕೋಸ್ಕರ ಒದ್ದಾಡ್ತಾ ಇದ್ದಲ್ಲ, ನಿನಗೆ ನೆನಪಿದೆಯಾ? ಹಲೋ, ನಿಮ್ಮನ್ನೇ ಕೇಳ್ತಾ ಇರೋದು. ನೆನಪಿದೆಯೋ ಇಲ್ವೋ? ಹೌದು ಮಹಾಸ್ವಾಮಿ. ಇವ್ರು ಯಾಕಾಗಿ ಪ್ರಾಣಕ್ಕೋಸ್ಕರ ಒದ್ದಾಡ್ತಿದ್ರು ಅಂತ ಗೊತ್ತಾ ಮಹಾಸ್ವಾಮಿ? ಒಂದ್ ಹೆಣ್ಣು ತನ್ನ ಮಾನ ಕಾಪಾಡ್ಕೊಳಕೋಸ್ಕರ ಇವ್ರಿಗೆ ಪ್ರಾಣ ಹೋಗೋವಾಗ ಹೊಡೆದಿದ್ಲು. ಅದ್ ಬೇರೆ ಯಾರು ಅಲ್ಲ, ಇವ್ರ ಜೊತೆ ಕಳ್ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದೀರಲ್ಲ, ನನ್ನ ಹೆಂಡತಿ ಇವಳೆ ಇವ್ರ ತಲೆ ಮೇಲೆ ಬಲವಾಗಿ ಹೊಡೆದಿದ್ದು. ಮಗಳು ವಯಸ್ಸಿರೋ ಹುಡುಗಿಗೆ ಮದುವೆ ಆಗ್ಬೇಕು ಅಂತ ಆಸೆ ಪಟ್ರು ಈ ಮದನ್ ಗೋಪಾಲ್ ಸರ್. ಹಣ ತೋರಿಸಿ ಅವಳು ಮನೆಯವರು ಒಪ್ಪೋಗಿ ಮಾಡಿದ್ರು. ಎಷ್ಟೇ ಒಳ್ಳೆಯವರಾಗಿ ನಡ್ಸಿದ್ರು ಕೆಟ್ಟವ್ರ ದುರ್ಬುದ್ಧಿ ಹೊರಗಡೆ ಬರದೇ ಇರೋದಿಲ್ಲ.